ಜೆ ನಗರದಲ್ಲಿ ಓಂ ಶಕ್ತಿ ಪೂಜೆ ಇದ್ರ ಮೇಲೆ ಕಳ್ತೂರಾಟ ಆಗಿದೆ. FIR ಫೈಲ್ ಆಗಿದೆ. ಅವರು ಒಂದು 4-5 ಜನ ಚಿಕ್ಕ ಹುಡುಗರು, 17 ವರ್ಷ 15 ವರ್ಷದ ಹುಡುಗರು, ಅವರು ಓಂ ಶಕ್ತಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಎಸ್ತಿದ್ದಾರೆ. ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಜುವಿನೈಲ್ ಇದು ಬರುತ್ತೆ, ಅದು ಕೇಸ್ ತೊಗೊಂಡು ಏನು ಕ್ರಮ ತಗೋಕ್ಕೆ ಮುಂದೆ ಅದನ್ನು ತಗೊಳ್ತಾರೆ. ಈಗಾಗಲೇ ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಸೊ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಸರ್? ಅದೇ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಯಾಕೆಂದರೆ ಈಗ ಅವರು 17, 15, 16 ವರ್ಷದವರು, ಅವರಿಗೆ ಎನ್ಕ್ವೈರಿ ಮಾಡಿ ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ. ಆ್ಯಂಡ್ BJP is strongly opposing that particular aspect, sir. How do you look at that? ನಾವು BJP ಅವರು ಹೇಳ್ತಾನೆ ಇರ್ತಾರಲ್ವ, BJPನವರು ಹೇಳೋದು ನಿಲ್ಲಿಸಿದಾರ, ಹೇಳ್ತಾನೆ ಇರ್ತೀವಿ. ಇಂಥ ಘಟನೆಗಳಾದಾಗ BJP ಅವರು ಫಸ್ಟ್ ಬರೋದೇ BJP ಅವರು. ನಾವು ಅವ್ರು ಹೇಳೋದಕ್ಕೆ ಮುಂಚೆನೇ ಕಾನೂನಿನ ಕ್ರಮ ತಗೊಳ್ತೀವಲ್ಲ ನಾವು. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಇನ್ನು ಅದಕ್ಕೆ ಹೊರತುಪಡಿಸಿ ಬೇರೆ ಇನ್ನೇನು ಮಾಡಬೇಕು BJP ಅವ್ರು ಹೇಳಿ. ಬಳ್ಳಾರಿ SP ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅಂತೇಳಿ BJP ಆರೋಪ ಮಾಡ್ತಾ ಇದೆ. ಡೆತ್ ನೋಟ್ ಇದ್ದು ಹೈಡ್ ಮಾಡ್ತಾ ಇದ್ದಾರೆ ಸರ್ಕಾರ ಅಥವಾ ನೋಡಿ, ಇವತ್ತು ಅವರು DG ಅವ್ರನ್ನ ಭೇಟಿ ಮಾಡ್ತಿದ್ದಾರೆ. ಯಾರು SP ನಾವು ಅಲ್ಲಿಂದ ತೆಗ್ದಿದ್ದೇವೆ, ಅವರು ಈಗ DG ಅವ್ರನ್ನ ಭೇಟಿ ಮಾಡ್ತಿದ್ದಾರೆ. ಆಯಿತಾ? ಅಷ್ಟು ಬಿಟ್ಟರೆ ಬೇರೆ ಸುಮ್ಮನೆ ಅನವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಿ ರಾಜಕೀಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅವರು ಸುಳ್ಳು ಹೇಳೋದ್ರಲ್ಲಿ ನಿಸೀಮ್ರಲ್ವಾ BJP ಅವರು. ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಹಂಗೆ. ಸರ್, ಈಗ ಬಳ್ಳಾರಿ ವಿಚಾರದಲ್ಲಿ ಈಗ ಕಾಂಗ್ರೆಸ್ನವರೇ ಅಂತ ಹೇಳಿ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಸೊ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಲೇಬೇಕು. ಬಟ್ ಕಾಂಗ್ರೆಸ್ ಪಾರ್ಟಿ ಅದನ್ನು ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಸರ್ ಈಗ.